ಇದೇನ್ ಸ್ಪೆಷಾಲಿಟಿ ಅಂತ ಹೇಳ್ತೀನಿ ನೋಡಿ ಸರ್. ಹಾ, ಸರ್. ನನ್ನನ್ನೇ ತೋರಿಸಿ ಒಂದ್ಸರಿ ತೋರಿಸಿದ್ರಲ್ಲ ಸಾಕು. ಆಕ್ಚುಲಿ ಇದು 2.5 ಲಕ್ಷ ಸರ್ ಈ ನಾಯಿಗೆ. ಒಂದ್ ನಾಯಿ ಸರ್ ಹಾ ಸರ್ 2.5 ಲಕ್ಷ. ಇದು ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್? ಇದು ಗಂಡು ಹೆಣ್ಣು ಅಂತ ಕಂಡು ಹಿಡಿತೀರಾ? ಅಲ್ಲ ಸರ್. ಹೇಳ್ಬೇಡಿ ಅದ್ರ ಬಾಲ ನೋಡಿದ್ರೆ ಗೊತ್ತಾಗುತ್ತೆ ಸರ್ ಅದು ಗಂಡು ಹೆಣ್ಣು ಅಂತ. ಬಾಲದಿಂದ ಗಂಡು ಹೆಣ್ಣು ಅದು ಅದ್ರ ಸ್ಪೆಷಾಲಿಟಿ, ಬೇರೆ ನೋಡಂಗಿಲ್ಲ ಅದು ಸರ್. ಸರ್ ಬನ್ನಿ ಸರ್ ಇಲ್ಲಿ. ಸರ್ ಸರ್ ನೋಡಿ ಸರ್, ಈ ಕನ್ನಡಕ ಎಷ್ಟು ಗೊತ್ತಾ ಸರ್? ಎಷ್ಟು ಸರ್? ಸರ್ ಇದು 3.5 ಲಕ್ಷ ಸರ್. 3.5 ಲಕ್ಷ ಸರ್ ಫ್ರೇಮ್ಗೆ ಸರ್. ನನ್ನ ಹತ್ರ ಪ್ರೂಫ್ ಸರ್. ಇದು ನಿಮ್ದೇನಾ ಸರ್ ಇದು ಬೈಕ್? ಸರ್ ಬೈಕ್ ನಂದಲ್ಲ ಸರ್, ಹಂಗೆಲ್ಲ ನಾವು ಸುಳ್ಳೆಲ್ಲ ಹೇಳಲ್ಲ ಸರ್. ಸರಿ ಸರ್. ಸರ್ ಈ ಕನ್ನಡಕದ ಬಗ್ಗೆ ಹೇಳ್ತೀನಿ ನೋಡಿ ಸರ್. ಹಾ. ಅಮಿತಾಬ್ ಬಚ್ಚನ್ ಅವರು ಈ ಕನ್ನಡಕ ಬಳಸ್ತಾ ಇದ್ರು ಸರ್. ಓಹೋ. ಅವ್ರ ಹತ್ರ ಬಿಟ್ರೆ ಇನ್ ಇಡೀ ಇಂಡಿಯಾದಲ್ಲಿ ಶಾರುಖ್ ಖಾನ್ ಅವ್ರ ಹತ್ರ ಇತ್ತು ಅಲ್ಲ ಸರ್. ಸರ್, ಇದು ಶಾರುಖ್ ಖಾನ್ ಅಮೀರ್ ಖಾನ್ ಹತ್ರ ಇದ್ದಿದ್ದೇನಾ ಅಥವಾ ನೀವು ಬೇರೆ ತಗೊಂಡಿಲ್ಲ? ಇಲ್ಲ ಸರ್, ನಾನು ಯಾವತ್ತು ಸೆಕೆಂಡ್ ಹ್ಯಾಂಡ್ ಬಳಸಲ್ಲ ಸರ್. ಓಹೋ. ಯಾವತ್ತಿದ್ರು ಫಸ್ಟ್ ಹ್ಯಾಂಡ್. ಹಾ. ಇದು ಇಂಪಾರ್ಟೆಂಟ್. 3 ಲಕ್ಷ ಇತ್ತು ಸರ್. ಈ ಫ್ರೇಮಿಂಗ್ ಮಾತ್ರ 3 ಲಕ್ಷ. ಈ ಅದು ಗಾಜು ಅದೆಲ್ಲ ಸೇರಿ 5 ಲಕ್ಷ ಆಯ್ತು ಸರ್. ಬಟ್ ನಾನ್ ಹಾಕೊಂಡ ಮೇಲೆ ಇದ್ರ ಬೆಲೆ 10 ಲಕ್ಷ ಆಗಿದೆ ಸರ್. ನೋಡಿದೆ ಸರ್, ಮೊನ್ನೆ ವಾಶ್ರೂಮ್ ಕ್ಲೀನ್ ಮಾಡ್ತಾ ಇದ್ರಲ್ಲ ಸರ್, ಕಕ್ಕ ಸರ್, ಇದೇ ಅಲ್ವಾ ಹಾಕಿದ್ದು ಸರ್? ಈ ಕೈಯಿಂದ ನಾನು ಕ್ಲೀನ್ ಮಾಡಿದ್ದೆ ಸರ್. ಹೌದು ಸರ್. ಅವತ್ತಿಂದ ಈವೆಂಟ್ಗೆ ಈ ಕೈಯಿಂದ ಸುಮ್ನೆ ಹಿಂಗ್ ಹಾಯ್ ಮಾಡಕ್ಕೆ 2 ಲಕ್ಷ ಕೊಡ್ತಾರೆ ಸರ್. ಹೌದಾ ಸರ್? 2 ಲಕ್ಷ ಅಂದ್ರೆ ವಾಶ್ ಕಕ್ಕ ತೊಳೆದ್ಮೇಲೆ? ಹಾ ಸರ್. ಹಾ, 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 ಸರ್ ಈ ಶರ್ಟ್ ಇದೆಯಲ್ಲ ಗೊತ್ತಾ ಸರ್? ಹಾ ಸರ್. ಸರ್ ಸುಳ್ಳಲ್ಲ ನೋಡಿ, ಇಲ್ಲಿ ನೋಡಿ, ಬನ್ನಿ ಬ್ರ್ಯಾಂಡ್ ನೋಡಿ ಸರ್. ಸರ್ ಇಡೀ ಇಂಡಿಯಾದಲ್ಲಿ ಸರ್, ಹಾ ಸರ್. ಇಡೀ ಇಂಡಿಯಾದಲ್ಲಿ ಹುಡುಕಿದ್ರೆ ಹಾ. ಎಲ್ಲೂ ಸಿಗಲ್ಲ ಸರ್. ಹೌದಾ ಸರ್? ಕರ್ನಾಟಕದಲ್ಲಿ ಕಲಾಸಿಪಾಳ್ಯ ಇದೆಯಲ್ಲ ಸರ್, ಅಲ್ಲಿ ಸಿಗುತ್ತೆ ಸರ್. ಎಷ್ಟು ಸರ್ ಶರ್ಟ್ ಹಾಗಾದ್ರೆ? ಶರ್ಟಿಗೆ ಬಂದು 500 ರೂಪೀಸ್ ಸರ್. ಬಟ್ ಅದನ್ನ ನಾವು ತರ್ಸ್ಕೊಳಕ್ಕೆ 2.5 ಲಕ್ಷ ಖರ್ಚಾಯ್ತು ಸರ್. 2.5 ಲಕ್ಷ? ಸುಳ್ಳೆಲ್ಲ ಹೇಳ್ಬಾರ್ದು. 2,49,500 ರೂಪಾಯಿ ಆಯ್ತು ಸರ್. 2,49,500. ಯಾಕೆ ಸರ್ ಖರ್ಚಾಯ್ತು ಅಷ್ಟು? ಸರ್ ಅದ್ ಖರ್ಚಿದೆ ಸರ್. ಅದು ನಿಮ್ಗೆ ಹೇಳಿದ್ರೆ ಯಾರ್ಯಾರೋ ಟ್ರೋಲ್ ಮಾಡ್ತಾರೆ ಸರ್, ಅವ್ರಿಗೆಲ್ಲ ಅರ್ಥ ಆಗಲ್ಲ ಸರ್. ಸರ್ ನಿಮಗ್ ಗೊತ್ತಿಲ್ಲ, ನನ್ ಕಾಲೇಜ್ ಲೈಫ್ ಅಲ್ಲಿ ಸರ್ ನನ್ ಫ್ಲೈಟ್ ಅಲ್ಲಿ ಹೋಗ್ತಾ ಇದೆ ಸರ್. ಹುಡುಗಿರಲ್ಲ ಸಾಗರ್ ಅಂತ ಫ್ಲೈಟ್ ಅಲ್ಲಿ ಖರ್ಚಿಪ್ ಆಗ್ತಿದ್ರು ಸರ್, ಪಕ್ಕದಲ್ಲಿ ಕುತ್ಕೊಳ್ಳಿ. ಡಾಕ್ ಸಾಗರ್ ಅಂತ ಯಾವಾಗ ಬಂದೈತೆ ಸರ್ ನಿಮ್ಗೆ? ಸರ್ ಡಾಗ್ ಸಾಗರ್ ಅಂದ್ರೆ ನಾನು ಡಾಗ್ ನ ಸಾಕೋದ್ರಿಂದ ಡಾಗ್ ಸಾಗರ್ ಅಂತ ಕಾಲೇಜಲ್ಲಿ ಇದ್ದ ಬರೇ ಸಾಗರ್. ಸರ್ ಒಂದ್ಸರಿ ಸರ್ ಟ್ರೈನು ಟಿಕೆಟ್ ತಗೋಬೇಕಾಗಿತ್ತು, ರೈಲ್ವೆ ಸ್ಟೇಷನ್ ಹೋಗಿದ್ದೀನಿ ಸರ್. ಮಿಸ್ ಆಗ್ಬಿಡ್ತು ಟ್ರೈನು. ಮತ್ತೆ ನೋಡಿದ್ರೆ ಟ್ರೈನ್ ಮತ್ತೆ ವಾಪಸ್ ಬಂದಿದೆ ಸರ್ ನನ್ನ ಕರ್ಕೊಂಡು ಹೋಗೋಕೆ. ಯಾಕೆ ವಾಪಸ್ ಬಂದಿದೆ ಅಂತಂದ್ರೆ ಅಲ್ಲೂ ಸಾಗರ್ ಅಂತ ಲೇಡಿ ಡ್ರೈವರ್ ಸರ್. ಟ್ರೈನ್ಗೆ ಸರ್ ಯೂಟರ್ನ್ ಬಂತ ರಿವರ್ಸ್ ಬಂದ್ಬಿಡ್ತಾ ಸರ್? ಸರ್ ರಿವರ್ಸ್ ಸರ್, ಕಂಬಿ ಬಿಟ್ಟು ಹಂಗೆ ಬಂದ್ಬಿಡ್ತು ಸರ್. ಕಂಬಿ ಬಿಟ್ಟು ಹಂಗೆ ಬಂದ್ಬಿಡ್ತು. ಬರುತ್ತೆ ಸರ್ ನಿಮ್ ಡಾಗ್ ಸಾಗರ್ ಅಂದ್ರೆ ಬರುತ್ತೆ ಬಿಡಿ ಸರ್. ಸರ್ ನೀವು ಕೊಟ್ಟಿರೋ ದುಡ್ಡಿಗೆ ಎಷ್ಟೇ ಸರ್ ಮಾತಾಡಕ್ಕಾಗತ್ತು. ಹೌದು ಥ್ಯಾಂಕ್ ಯು ಸರ್. ಸರ್ 1 ಲಕ್ಷ ಪೇ ಮಾಡ್ತಿದ್ದೆ ನಾನು ಸರ್. ಲಕ್ಷ ಎಲ್ಲ ಅಲಕ್ಷ ಸರ್ ನಂಗೆ. ಥ್ಯಾಂಕ್ ಯು ಸರ್.